ನಮಸ್ಕಾರ. ನ್ಯೂಸ್ ಅಟ್ 5 PM ಸ್ವಾಗತ. ನಾನು ಶಿಲ್ಪಾ ರಾಜನ್. ಇವತ್ತು ನಡೆದಂತಹ ವಿವಿಧ ಡೆವಲಪ್ಮೆಂಟ್ಸ್ ಅಂಡ್ ಅಪ್ಡೇಟ್ಸ್ಗಳ ಕುರಿತಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಖುದ್ದು ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಮೊದಲನೇ ಸ್ಟೋರಿ, ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ನಡೀತಾ ಇರುವ ಬೆನ್ನಲ್ಲೇ ಬ್ಯಾಡಗಿಯಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಕಿರಿ ಪ್ರಕರಣ ಬೆಳಕಿಗೆ ಬಂದಿದೆ. ಇದರಡಿ 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನೊಂದೆಡೆ ಬಿಜೆಪಿ ನಾಯಕರು ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣವನ್ನು SITಗೆ ವಹಿಸುವಂತೆ ಒತ್ತಾಯಿಸಿ SP ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಗಿ. ಓವರ್ ಟು ಹಣಗಿ. ಹಾನಗಲ್ನ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಜೊತೆಗೆ ಈ ಬೆನ್ನಲ್ಲೇ ಏನಂದ್ರೆ ಇವತ್ತು ನಿನ್ನೆ 5 ಗಂಟೆ ಸುಮಾರಿಗೆ ಬ್ಯಾಡಗಿಯ ಒಂದು ನಗರದಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣವನ್ನ ಬ್ಯಾಡಗಿಯ ಪೊಲೀಸರು ಪ್ರಕರಣವನ್ನ ದಾಖಲೆ ಮಾಡಿಕೊಂಡು ಈಗಾಗಲೇ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರ ಜೊತೆಗೆ ನ್ಯಾಯಾಂಗಕ್ಕೆ ವಿಧಿಸಿ ಜೊತೆಗೆ ಏನಂದ್ರೆ ಅರೆಸ್ಟ್ ಸಹ ಮಾಡಿ ಜೈಲಿಗೆ ಇಟ್ಟಿದ್ದಾರೆ. ಜೊತೆಗೆ ಆ ಸಂತ್ರಸ್ತ ಮಹಿಳೆ ಏನಂದ್ರೆ ಹಾವೇರಿ ಜೈಲ್ ನಗರದಲ್ಲಿ ಇರತಕ್ಕಂತ ಮಹಿಳೆ, ಜೊತೆಗೆ ಬ್ಯಾಡಗಿಯ ತಾಲೂಕಿನ ಒಬ್ಬ ಜಗದೀಶ್ ಅನ್ನುವಂತಹ ಯುವಕನ ಬಳಿ ಏನಂದ್ರೆ ರಸ್ತೆ ಭಾಗದಲ್ಲಿ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಏನಂದ್ರೆ ಅನ್ಯ ಕೋಮಿನ 9 ಜನ ಯುವಕರು ಬಂದು ಏಕಕಾಲಕ್ಕೆ ಥಳಿತ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಆ ಮಾಹಿತಿ ಜೊತೆಗೆ ಆ ಸಂತ್ರಸ್ತ ಮಹಿಳೆ ಅಂದ್ರೆ ಆ ಯುವತಿಯ ಜೊತೆಗೆ ಆ ಹಿಂದೂ ಯುವಕನಿಗೆ ಏನಂದ್ರೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂತ ಹಿನ್ನೆಲೆಯಲ್ಲಿ ಮಹಿಳೆ ಬ್ಯಾಡಗಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗ ಆ ಪ್ರಕರಣವನ್ನು ದಾಖಲಿಸಿದಂತ ಪೊಲೀಸರು ಸಹ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈಗ ಜೈಲಿಗಟ್ಟಿದ್ದಾರೆ. ಜೊತೆಗೆ ಈ ಪ್ರಕರಣ ಬೆನ್ನಲ್ಲೇ ಅಂದ್ರೆ ಈ ಪ್ರಕರಣ ಒಂದ್ ಸೈಡ್ ಆದ್ರೆ ಮತ್ತೊಂದು ಏನು ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ರೀತಿಯಲ್ಲಿ ಇಡೀ ಬಿಜೆಪಿ ನಾಯಕರು ಇವತ್ತೇನಂದ್ರೆ ಬಿಜೆಪಿ ಕಚೇರಿಯಿಂದ ಬೃಹತ್ ಆದಂತ ರ್ಯಾಲಿ ಮಾಡೋದ್ರ ಜೊತೆಗೆ SP ಕಚೇರಿಯಲ್ಲಿ ಇವತ್ತು R ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪ್ರತಿಭಟನೆಯಲ್ಲಿ ಏನು ಸಂತ್ರಸ್ತ ಮಹಿಳೆಗೆ ಪರಿಹಾರ ಕೊಡಬೇಕು, ಜೊತೆಗೆ ಚಿಕಿತ್ಸೆ ನೀಡ್ತಾ ಇಲ್ಲ, ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಹತ್ತಿಕ್ಕುವ ಜೊತೆಗೆ ಮುಚ್ಚಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಾಯಕರು ಬೃಹತ್ ಆದಂತ ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದ್ ಕಡೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಯಾಕೆ ಈ ರೀತಿಯಾದಂತ ನೈತಿಕ ಪೊಲೀಸ್ಗಿರಿ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಯಕ್ಷ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇರೋದು ಒಂದ್ ಕಡೆ ಆದ್ರೆ, ಬಿಜೆಪಿ ನಾಯಕರು ಇದನ್ನ ಸದುಪಯೋಗ ಅಂದ್ರೆ ಈ ಪ್ರಕರಣವನ್ನ ಯುಟಿಲೈಸ್ ಮಾಡಿಕೊಂಡು ಜೊತೆಗೆ ಏನಂದ್ರೆ ಆ ಸಂತ್ರಸ್ತ ಮಹಿಳೆಯನ್ನ ನ್ಯಾಯ ಒದಗಿಸಬೇಕು, ಜೊತೆಗೆ ಆ ಸಂತ್ರಸ್ತಿಗೆ ಪರಿಹಾರ ಕೊಡಬೇಕು. ರಾಜ್ಯ ಸರ್ಕಾರ ಈ ಒಂದು ಸಮುದಾಯದ ಪರವಾಗಿ ರಾಜ್ಯ ಸರ್ಕಾರ ಏನಾದ್ರೂ ಇದೆ ಅನ್ನುವಂತಹ ಒಂದು ಆರೋಪ ಕಾಂಗ್ರೆಸ್ನ ಚಿಲ್ಲರೆತನಕ್ಕೆ ಬಾಲಿಶತನಕ್ಕೆ ಒಂದು ಮಿತಿ ಇರಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುರ್ಜೇವಾಲಾ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಅವರು, ರೈಲ್ವೆ ಜಾಗ ಖರೀದಿಸ್ತಾ ಇದ್ದೀನಿ ಅನ್ನೋದು ಸುಳ್ಳು ಆರೋಪ ಅಂದರು. ಇನ್ನೊಂದೆಡೆ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ದಿನದಂದು ಹೆರಿಗೆ ಮಾಡಿಸೋದಕ್ಕೆ ಮಹಿಳೆಯರು ವೈದ್ಯರಿಗೆ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ಅಂತ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಓವರ್ ಟು ಕಲ್ಮೇಶ್. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆಯನ್ನು ನೋಡಿದಿವೆ. ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಹಳ ಪ್ರಮುಖವಾಗಿ AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ವಿರುದ್ಧ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ MTS ಕಾಲನಿ ಇರತಕ್ಕಂಥ 100 ಕೋಟಿ ರೂಪಾಯಿಯ ಪ್ರದೇಶವನ್ನ ಲೀಸ್ ಕೊಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಮತ್ತು ಕೇಂದ್ರ ಪ್ರಭಾವಿ ನಾಯಕರು ಅದನ್ನ ಲೂಟಿ ಮಾಡ್ತಿದ್ದಾರೆ, ಅದನ್ನ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ತಮಗೆ ಬೇಕಾಬಿಟ್ಟಿಯಾಗಿ ಕಾನೂನು ನಿಯಮಗಳನ್ನು ತೋರಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಈ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದು, ಸುರ್ಜೇವಾಲಾ ಸೇರಿದಂತೆ ಯಾರು ನನ್ನ ಮೇಲೆ ಆರೋಪ ಮಾಡಿದ್ರು ಅವ್ರ ಮೇಲೆ ಕಾನೂನು ಹೋರಾಟ ಮಾಡ್ತೀನಿ, ಯಾಕಂದ್ರೆ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ. ಕಳೆದ ನನ್ನ ಇಡೀ ರಾಜಕೀಯ ಜೀವನ ಇರ್ಬೋದು ಮತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಇಲ್ಲೊಂದು ಕಡೆ ರಾಜಕೀಯ ಉದ್ದೇಶಕ್ಕಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಎಂಬ ಹೇಳಿಕೆಯನ್ನು ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದಾರೆ. ಇನ್ನು ಇಡೀ MTS ಕಾಲನಿಯ ಪ್ರದೇಶ ಸೇರಿದಂತೆ ಯಾವೆಲ್ಲ ದಾಖಲೆಗಳಿವೆ ಆ ದಾಖಲೆಗಳು ಸಹ ತಮಗೆ ಕೊಡ್ತೀನಿ ಮತ್ತು ಇದೊಂದು ಓಪನ್ ಟೆಂಡರ್ ಇದೆ. ಓಪನ್ ಟೆಂಡರ್ 100 ಕೋಟಿ ರೂಪಾಯಿ ಟೆಂಡರ್ನ ಹಾಕ್ಬೋದು, ತಮಗೆ ಬೇಕಾದಷ್ಟು ಟೆಂಡರ್ ಹಾಕ್ಬೋದು. ಆದರೆ ಯಾವುದೇ ರೀತಿಯ ಗೌಪ್ಯವಾಗಿ ಟೆಂಡರ್ನ ಕರೆದಿಲ್ಲ. ಇದೊಂದು ಟೆಂಡರ್ ಇದೆ, ಆನ್ಲೈನ್ ಟೆಂಡರ್ ಇದೆ. ಆದ್ರಿಂದ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವೇ ಇಲ್ಲ. ಆದ್ರಿಂದ ನನ್ನ ವಿರುದ್ಧ ಯಾರೋ ಗಂಭೀರ ಆರೋಪ ಮಾಡಿದ್ದಾರೆ, ಅವ್ರ ಮೇಲೆ ಖಂಡಿತವಾಗ್ಲೂ ಕಾನೂನು ಹೋರಾಟ ಮಾಡ್ತೀನಿ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ಆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಲ್ಲಿ ಸಾಕಷ್ಟು ಹುಬ್ಬಳ್ಳಿಯಲ್ಲಿ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಕಳೆದ ಜನವರಿ 18ರಂದು ಬಾಲರಾಮ
ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿತ್ತು ಅವತ್ತು ನಮಗೆ ಮಗು ಜನಿಸಲಿ ಅಂತ ಹೇಳಿ ಸಾಕಷ್ಟು ವೈದ್ಯರ ಬಳಿ ಮೊರೆ ಹೋಗಿದ್ದು. ಈಗಾಗಲೇ ಹುಬ್ಬಳ್ಳಿ ಹೆಪ್ಸೂರು ಆಸ್ಪತ್ರೆಯಲ್ಲಿ ಆ ರೀತಿಯಾದಂಥ ಸಿಜರಿನ್ ಮೂಲಕ ಕೆಲ ಮಹಿಳೆಯರು ಆಪರೇಷನ್ ಮಾಡ್ಕೊಂಡಿದ್ದು. ಅಲ್ಲಿ ರಾಮ ಹುಟ್ಟಿದಕ್ಕಾಗಿ, ಕೆಲವರು ಗಂಡು ಮಗು ಹುಟ್ಟಿದಕ್ಕಾಗಿ ರಾಮನ ಹೆಸರಿಡುವುದು ಮತ್ತು ಅತ್ಯಂತ ಸಂತಸದಿಂದ ರಾಮನ ಬಗ್ಗೆ ಹೊಗಳೋದು, ರಾಮನ ಗುಣಗಳು ಬರಲಿ ನಮಗೆ ಸಂತಸವಾಗಿದೆ. ಅದರಿಂದ ಸಾಕಷ್ಟು ಮಹಿಳೆಯರು ಜನವರಿ 22 ಮತ್ತು ಜನವರಿ 18ರಂದು ಮಗು ಆಗಲೇ ಎಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವಿಷ್ಟು ಪ್ರಮುಖ ಅಂಶಗಳಾಗಿವೆ. ಹುಬ್ಬಳ್ಳಿಯಿಂದ ಜಿ ನ್ಯೂಸ್ ಕನ್ನಡಕ್ಕಾಗಿ ಕಲ್ಮೇಶ್ ಮಂಡ್ಯ. ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಬ್ರಹ್ಮ ಕಳಸೋತ್ಸವ ಕಾರ್ಯಕ್ರಮಕ್ಕೆ ರಾಯಚೂರಿನ 2 ಪಂಡಿತರು ಆಯ್ಕೆಯಾಗಿದ್ದಾರೆ. ಒಟ್ಟು 25,000 ಹೋಮ ಕುಂಡ ಇದ್ದು ಅದರಲ್ಲಿ ಒಬ್ಬ ಪಂಡಿತರಿಗೆ 1 ದಿನದ ಪೂಜೆಗೆ ಅವಕಾಶ ಸಿಗಲಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್. ಓವರ್ ಟು ಅನಿಲ್. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿರುವಂಥದ್ದು. ಇನ್ನು ಒಂದು ಕಡೆ ಏನು ಅಯೋಧ್ಯೆ ರಾಮ ಮಂದಿರಕ್ಕೂ ಮತ್ತು ಕರ್ನಾಟಕಕ್ಕೂ ಸಾಕಷ್ಟು ಸಂಬಂಧ ಇರುವಂಥದ್ದು, ಅವಿನಾಭಾವ ಸಂಬಂಧ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಪ್ರತೀತಿಗಳು ಕೂಡ ಇವತ್ತು ಬೆಳಕಿಗೆ ಬರ್ತಾ ಇರುವಂಥದ್ದು. ಏನು ಮೊನ್ನೆ ಅಷ್ಟೇ ತಾನೇ ರಾಮ ಏನು ಸೀತೆಯನ್ನು ಹುಡುಕುವಂಥ ಸಂದರ್ಭದಲ್ಲಿ ತಪಸ್ಸು ಮಾಡಿದಂಥ ಸ್ಥಳಗಳು ಮತ್ತು ಅಲ್ಲಿ ಒಂದು ಗುಡ್ಡಕ್ಕೆ ಬಂಡೆಗೆ ಒಂದು ಬಾಣ ಬಿಟ್ಟು ನೀರು ಬಂದಿರುವಂಥ ಅದು ಕೂಡ ಒಂದು ವರದಿ ಆಗಿರುವಂಥದ್ದು. ಇನ್ನೂ ಒಂದು ಕಡೆ ಏನು ಇಲ್ಲಿಂದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಾಕಷ್ಟು ಇಲ್ಲಿಂದ ಶಿಲ್ಪಿಗಳು ಕೂಡ ಹೋಗಿರುವಂಥದ್ದು. ಇನ್ನೊಂದು ಕಡೆ ಇವತ್ತು ಕೂಡ ಏನು ರಾಯಚೂರು ಜಿಲ್ಲೆಯಿಂದ 2 ಪಂಡಿತರು ಕೂಡ ಏನು ರಾಮ ಮಂದಿರ ಅಯೋಧ್ಯೆಯಲ್ಲಿ ಏನು ಅಲ್ಲಿ ಪೂಜೆ ಇರುವಂಥ ಸಂದರ್ಭದಲ್ಲಿ 2 ಪಂಡಿತರು ಕೂಡ ಆಯ್ಕೆಯಾಗಿದ್ದಾರೆ. ರಾಯಚೂರಿನ ಜಿಲ್ಲೆಯ ಸಿಂಧನೂರು ಮತ್ತು ಲಿಂಗಸ್ಗೂರು ತಾಲೂಕಿನ 2 ಪಂಡಿತರು ಕೂಡ ಆಯ್ಕೆಯಾಗಿರುವಂಥದ್ದು. ಏನು ಅಲ್ಲಿ ಇರುವಂಥ ಏನು ರಾಮ ಮಂದಿರ ಉದ್ಘಾಟನೆ ನಂತರ 48 ದಿನಗಳ ಕಾಲ ಮಂಡಲ ಪೂಜೆ ವಿಚಾರ ಸಂಬಂಧಪಟ್ಟಾಗಿ ಮಂಡಲ ಪೂಜೆ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೂಡ 2 ರಾಯಚೂರು ಜಿಲ್ಲೆಯಿಂದ 2 ಪಂಡಿತರು ಆಯ್ಕೆಯಾಗಿರುವಂಥದ್ದು. ಅವರಿಗೆ ವಿಶೇಷವಾಗಿ ಕೂಡ ಒಂದು 4ನೇ ತಾರೀಕು ಮತ್ತು 6ನೇ ತಾರೀಕು ಇಬ್ಬರಿಗೆ ಒಂದೊಂದು ದಿನ ಮಂಡಲ ಪೂಜೆಯಲ್ಲಿ ಭಾಗವಹಿಸಲು ಕೂಡ ಅಲ್ಲಿರುವಂಥ ಟ್ರಸ್ಟ್ ಕೂಡ ಅವರಿಗೆ ಒಂದು ಮಾಹಿತಿ ನೀಡಿರುವಂಥದ್ದು. ಇನ್ನೂ ಒಂದು ಕಡೆ ಕರ್ನಾಟಕದಿಂದ 400ರಿಂದ 500 ಜನರು ಪಂಡಿತರು ಕೂಡ ಹೋಗ್ತಾ ಇರುವಂಥದ್ದು. ಇನ್ನೂ ಒಂದು ಕಡೆ ಏನು ವಿವಿಧ ರಾಜ್ಯಗಳಿಂದ ಕೂಡ ದೇಶಾದ್ಯಂತ ಸಂಪೂರ್ಣವಾಗಿ 1500ರಿಂದ 2000ವರೆಗೂ ಕೂಡ ಅಲ್ಲಿ ಎಲ್ಲ ಪಂಡಿತರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿರುವಂಥ ಪಂಡಿತರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಒಂದು ಬಾರಿ ಏನೋ ನಾವು ಇಷ್ಟು ದಿನ ಇಲ್ಲಿರುವಂಥ ಗ್ರಾಮಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಪೂಜೆ ಮಾಡ್ತಿದ್ವಿ, ಪೂಜೆ ಪುನಸ್ಕಾರಗಳಿಗೆ ಹೋಗ್ತಾ ಇರುವಂಥದ್ದು, ಹೋಮಗಳಿಗೆ ಹೋಗ್ತಾ ಇರುವಂಥದ್ದು. ಆದರೆ ಇವತ್ತು ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರದಲ್ಲಿ ನಮಗೆ ಸಿಕ್ಕಿರುವಂಥದ್ದು ಸೌಭಾಗ್ಯ ಅಂತಲೇ ಇಲ್ಲಿರುವಂಥ ಪಂಡಿತರು ಹೇಳ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿ ಇದೆ ಅಂತೇಳಿ ನಾವು ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕೊಪ್ಪಳದ ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯರಿಗೆ ಅಧಿಕೃತ ಆಹ್ವಾನ ಬಂದಿದೆ. ಸ್ವಾಮೀಜಿ ಆಗಮನಕ್ಕಾಗಿ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ವಿಮಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಭಕ್ತರು ಸ್ವಾಮೀಜಿಯನ್ನು ಸನ್ಮಾನಿಸಿ ಅಯೋಧ್ಯೆಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಬಸವರಾಜ್. ಓವರ್ ಟು ಬಸವರಾಜ್. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಒಂದು ಹೆಬ್ಬಾಳ ಮಠದಿಂದ ಈಗಾಗಲೇ ಸ್ವಾಮೀಜಿಗಳು ಒಂದು ರಾಮ ಮಂದಿರಕ್ಕೆ ತೆರಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಏನು ಗಂಗಾವತಿ ತಾಲೂಕು ಒಂದು ಹೆಬ್ಬಾಳ ಮಠದಿಂದ ಆ ಸ್ವಾಮೀಜಿಗಳು ತೆರಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಈಗಾಗಲೇ ಸ್ವಾಮೀಜಿಗಳಿಗೆ ಆಹ್ವಾನ ಪತ್ರಿಕೆ ಕೊಡುವುದರ ಮುಖಾಂತರವಾಗಿ ಸ್ವಾಮೀಜಿಗಳನ್ನ ಸನ್ಮಾನಿಸಿ ಈಗಾಗಲೇ ಆ ಒಂದು ಅಯೋಧ್ಯೆಗೆ ಕಳಿಸಿಕೊಡುವಂತ ಒಂದು ಕೆಲಸವನ್ನು ಸಹ ಈಗಾಗಲೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈಗಾಗಲೇ ಬೆಂಗಳೂರನ್ನು ತಲುಪಿರತಕ್ಕಂಥದ್ದು. ಬೆಂಗಳೂರು ಮುಖಾಂತರವಾಗಿ ಒಂದು ಅಯೋಧ್ಯೆಗೆ ತೆರಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಂದು ಫ್ಲೈಟ್ ಮುಖಾಂತರವಾಗಿ ಈಗಾಗಲೇ ಫ್ಲೈಟ್ಗೂ ಸಹ ಈಗಾಗಲೇ ಅವರಿಗೆ ಕಾಯ್ದಿರಿಸಲಾಗಿರ್ತಕ್ಕಂಥದ್ದು ಒಂದು ಸೀಟನ್ನು ಸಹ ಅಂತ. ಹಾಗಾಗಿ ಇಲ್ಲಿರ್ತಕ್ಕಂತಹ ಒಂದು ಗ್ರಾಮೀಣ ಪ್ರದೇಶದಿಂದ ಒಬ್ಬ ಸ್ವಾಮೀಜಿಗಳಿಗೆ ಆಹ್ವಾನ ಕೊಟ್ಟಿದ್ದರಿಂದಾಗಿ ಸ್ವಾಮೀಜಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ ನಾಡಿನ ಜನತೆಗೆ ಗ್ರಾಮೀಣ ಭಾಗದ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ಒಂದು ಮಠಕ್ಕೆ ಈಗಾಗಲೇ ಆಹ್ವಾನ ಬಂದಿರತಕ್ಕಂಥದ್ದು. ಇಂಥ ಒಂದು ಪ್ರತಿಭೆಗಳ ಇಂಥ ಒಂದು ಸ್ವಾಮೀಜಿಗಳನ್ನು ಗುರುತಿಸುವಂತ ಕೆಲಸವನ್ನು ಸಹ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ಸ್ವಾಮೀಜಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಯೋಧ್ಯೆ ಗ್ರಾಮದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಕ್ಷಣಗಣನೆ ಸಹ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಅಂತ ಒಂದು ಪುಣ್ಯದ ನಾಡಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಒಂದು ಖುಷಿ ಈಗಾಗಲೇ ಸ್ವಾಮೀಜಿಗಳಲ್ಲಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿರ್ತಕ್ಕಂತಹ ನಾಡಿಗೆ ಭಾರತ ಸರ್ಕಾರಕ್ಕೆ ಇವತ್ತು ಪ್ರತಿಯೊಂದು ಜನರಿಗೆ ಸಹ ಒಳ್ಳೇದಾಗ್ಲಿ, ಈಗಾಗಲೇ ಅಕ್ಷತೆ ಕಾರ್ಯದಲ್ಲಿ ಸಹ ನಾನಾಗಲೇ ಭಾಗಿಯಾಗಿದ್ದೆ. ಇಂಥ ಒಂದು ಪುಣ್ಯದ ಕೆಲಸ ಸಹ ಈಗಾಗಲೇ ಮಾಡ್ತಾ ಇದ್ದೆ. ಬಟ್ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ನನ್ನ ಪೂರ್ವಜನ ಪುಣ್ಯ, ಇಲ್ಲಿ ಕೊಪ್ಪಳ ಹಜಾರ ಹಾಗೆ ಇಲ್ಲಿರ್ತಕ್ಕಂಥ ಮಠದ ಒಂದು ಪುಣ್ಯ ಅಂತ ಹೇಳಿ ಸ್ವಾಮೀಜಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಕೊಪ್ಪಳದಿಂದ ಬಸವರಾಜ್ ತುಂಡ್ಯಾಳ್, ಜಿ ಕನ್ನಡ ನ್ಯೂಸ್.
ಅಯೋಧ್ಯೆ ಹೋರಾಟದಲ್ಲಿ ಭಾಗಿಯಾಗಿದ್ದ ಧಾರವಾಡದ ಕರಸೇವಕ ಗುರುನಾಥ್ ಕುಲಕರ್ಣಿ ಅನ್ನುವರ ಸ್ಥಿತಿ ಶೋಚನೀಯ ಆಗಿದೆ. ಹೋರಾಟದ ವೇಳೆ ಕಾಲಿಗೆ ಗುಂಡೇಟು ತಗುಲಿದ್ದು ಅಂದಿನಿಂದ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದಾರೆ. ಅವರ ಮಗಳು ಭವಾನಿ ಕುಲಕರ್ಣಿ ಜೊತೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಆದರೆ ಅಂದಿನ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಗುರುನಾಥ ಕುಲಕರ್ಣಿ ಅವರು ಇದೀಗ ಕಾಲಿನ ಗುಂಡೇಟನ್ನ ತಿಂದು ಈಗ ಚಿಂತಾಜನಕ ಸ್ಥಿತಿಯಲ್ಲಿ ಕಾಲವನ್ನ ಕಳೆತಿರುವಂತದ್ದು. ಅವರು ಯಾವ ರೀತಿ ಹೋರಾಟದಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ಅವರ ಮಗಳು ಭವಾನಿ ಕುಲಕರ್ಣಿ ಅವರು ನಮ್ಮೊಂದಿಗೆ ಈಗ ವಿವರಿಸ್ತಾ ಹೋಗ್ತಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ಅವರು ಯಾವ ರೀತಿ ಹೋರಾಟದಲ್ಲಿ ಭಾಗವಹಿಸಿದ್ರು, ಯಾವಾಗ ಪಾಲ್ಗೊಂಡಿದ್ರು? 1989, 1990, 1992ರಲ್ಲಿ ಮೂರರಲ್ಲೂ ಸಹ ಅವರು ಭಾಗವಹಿಸಿದ್ರು. ಅದರಲ್ಲಿ ಪ್ರತಿ ಸಲ ಹೋದಾಗ ಸಣ್ಣ ಪುಟ್ಟ ಏಟುಗಳಾಗ್ತಿದ್ದು. ಆದ್ರೆ 1992ರಲ್ಲಿ ಪೂರ್ತಿಯಾಗಿ ಬಾಬರ್ ಮಸೀದಿ ಹೊಡಿಲೇಬೇಕಂತ ತೀರ್ಮಾನ ಮಾಡಿದಾಗ ಆವಾಗ ಗುಂಡೇಟು ಬಿತ್ತು, ಕಾಲಿಗೆ ಪೆಟ್ಟಾಗಿ 2 ಕಾಲು ಮುರಿದಾಗ ಫ್ರಾಕ್ಚರ್ ಆಗಿತ್ತು. ಆಮೇಲೆ ತಲೆಗೆ ಪೆಟ್ಟು ಬಿತ್ತು, ಕಿವಿಗೆ ಪೆಟ್ಟು ಬಿತ್ತು, ಕಣ್ಣು ಸಹ ಪೆಟ್ಟಾಗಿತ್ತು. ಆಮೇಲೆ ಕಿಡ್ನಿ ಸಹ ಅಲ್ಲಿಗೆ ಪೆಟ್ಟು ಬಿದ್ದಿತ್ತು ಅಂತ ಹೇಳಿ ಕೆಲವೊಂದು ಡಾಕ್ಟರ್ಸ್ಗಳು ಮೆನ್ಷನ್ ಮಾಡಿದಂತ ರಿಪೋರ್ಟ್ಸ್ಗಳು ನಮ್ಮ ಜೊತೆಗಿದ್ದಾವೆ. ಆಮೇಲೆ ಅಲ್ಲಿಂದ ಹುಬ್ಳಿಗೆ ಬಂದ್ಮೇಲೆ KMC ಒಳಗೂ ಸಹ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು 1.5 ವರ್ಷದ ನಂತರ ಅವರು 2 ಕೋಲ್ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಒಳಗೆ ಬಂತು. ಆಮೇಲೆ ಅದರ ನಂತರ ಸ್ವಲ್ಪ ಕ್ರಮೇಣವಾಗಿ ಶಾಕ್ ಟ್ರೀಟ್ಮೆಂಟ್ ನ ಕೊಡ್ಕೊಂಡು ಬಂದ್ಮೇಲೆ 1 ವರ್ಷದ ನಂತರ ಮತ್ತೆ ಒಂದೇ ಕೋಲಲ್ಲಿ ಓಡಾಡೋ ಪರಿಸ್ಥಿತಿ ಬಂದ್ರು. ಈಗ ಹೆಂಗಾಗಿದೆ ಅಂತಂದ್ರೆ ಕ್ರಮೇಣ ವಯಸ್ಸಾದಂತೆ ಆಗ್ತಾ ಹೋದಂಗ ಪೆಟ್ಟು ಬಿದ್ದಿದ್ದೆಲ್ಲ ಇದಾಗಿ ಈಗ ಕಿಡ್ನಿ ಸಹ ಪೆಟ್ಟಾಗಿ ಇನ್ನು ಅವರಿಗೆ ಓಡಾಡಕ್ಕೂ ಬರಲ್ಲ, ಮಾತಾಡ್ಲಿಕ್ಕೂ ಆಗಲ್ಲ, ಕಿವಿಯೂ ಕೇಳಿಸಂಗಿಲ್ಲ. ಈಗ ಒಂಥರ ಸಣ್ಣ ಮಗು ತರ ಅವ್ರನ್ನ ನೋಡ್ಕೋತಾ ಇದ್ದೀವಿ ಸರ್. ಈಗ ಅಂದ್ರೆ ಯಾವ ರೀತಿ ಪೆಟ್ಟು, ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಮತ್ತು ಅವರಿಗೆ ಯಾರಾದ್ರೂ ನಿಮ್ಗೆ ಸಹಾಯಕ್ಕೆ ಬಂದ್ರ ಅಂತ ಸಂದರ್ಭದಲ್ಲಿ? ಈಗ ಅಯೋಧ್ಯೆಯಲ್ಲಿ 22ಕ್ಕೆ ಅದ್ದೂರಿಯಾಗಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾರೆ, ಹೋರಾಟಕ್ಕೆ ಭಾಗವಹಿಸಿದಂತ ಸ್ಥಿತಿ ಚಿಂತಾಜನಕ ಸ್ಥಿತಿಯಲ್ಲಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಇದ್ರ ಬಗ್ಗೆ? ಸರ್, ಈಗ ಅಯೋಧ್ಯದಿಂದ ಅಲ್ಲಿ ಬಂದ ಮೇಲೆ ಅಲ್ಲಿ ಡೆತ್ ಅಂತ ಡಿಕ್ಲೇರ್ ಮಾಡಿದ್ರು ಉತ್ತರ ಪ್ರದೇಶದವರು. ಅಲ್ಲಿ ಆಮೇಲೆ 23 ದಿನಗಳ ಕಾಲ ಫೈಜಾಬಾದ್ ಆಸ್ಪತ್ರೆ, ಜಿಲ್ಲಾಸ್ಪತ್ರೆಯಲ್ಲಿ ಅವ್ರು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಮೇಲೆ ಅವ್ರಿಗೆ ಎಚ್ಚರ ಬಂದ್ಮೇಲೆ 4 ತಿಂಗಳ ನಂತರ ಅವ್ರು ಒಂದು ಲೆಟರ್ ಬರೀತಾರೆ, ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳಿ. ಆದ್ರೆ ಆಲ್ಮೋಸ್ಟ್ ಎಲ್ಲ 4 ತಿಂಗಳವರೆಗೂ ಯಾವಾಗ ತೀರ್ಕೊಂಡ್ರ ಅಂತಂದ್ರೆ ಜನರ ತಲೆ ಒಳಗೆ ಅದೇ ಉಳ್ಕೊಂಡ್ಬಿಟ್ಟಿತ್ತು. ಅದರ ನಂತರ ಇಲ್ಲಿ ಬಂದ್ಮೇಲೆ ಯಾವುದೇ ರೀತಿ ನಮಗೆ ಅದರಿಂದ ಪರಿಹಾರ ಅಥವಾ ಸಹಾಯ ಅಂತ ಯಾರು ಬರಲಿಲ್ಲ. ಆಮೇಲೆ ಅಪ್ಪ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದಿದ್ರಲ್ಲೇ ಮಾಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ನಾವು ದುಡ್ಕೊಂಡು ಹೋಗ್ತಿದ್ರು. ಒಂದಿನ ಅನಂತಕುಮಾರ್ ಅವರು ತೀರ್ಕೊಂಡಿದ್ದು ಟಿವಿ ಒಳಗೆ ಬರೋದಕ್ಕೆ ಶುರು ಆಯ್ತು. ಆವಾಗ ಈದ್ಗಾ ಮೈದಾನಲ್ಲೂ ಅಪ್ಪ 1996 ಆಗಸ್ಟ್ 15ರಲ್ಲಿ ಧ್ವಜಾರೋಹಣ ಮಾಡ್ಬೇಕಂತ ಹೇಳಿ ಅಲ್ಲಿ ಹೋದಾಗ ಸಹ ಅಲ್ಲಿ ಪೆಟ್ಟು ಬಿದ್ದಿತ್ತು. ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಟಿವಿಯಲ್ಲಿ ಪದೇ ಅನಂತಕುಮಾರ್ ಅವರು ಒಬ್ಬ ವ್ಯಕ್ತಿನ ಹೊತ್ಕೊಂಡು ಹೋಗೋದನ್ನ ತೋರಿಸ್ತಿದ್ರು. ಹೀಗಾಗಿ ನಾನು ಮೀಡಿಯಾದವ್ರಿಗೆ ಈ ವ್ಯಕ್ತಿ ಯಾರಂತ ಪ್ರಶ್ನೆ ಮಾಡಿದಾಗ ಅದು ಪಬ್ಲಿಕ್ ಆಗಿ ಜನ ಬಂದು ಕೇಳೋಕೆ ಶುರು ಮಾಡಿದ್ರು. ಆಗ ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದವರು ಬಂದು ಭೇಟಿಯಾಗಿ ನನ್ನ ತಂಗಿ ಮದುವೆ ವಯಸ್ಸಿಗೆ ಬಂದಿದ್ಲಾಗ. ಹಿಂಗಾಗಿ ತಂಗಿ ಮಗಳ ಮದುವೆ ಆಗ್ಬೇಕಂತ ಅಪ್ಪ ಹೇಳಿದಾಗ ಮಗಳ ಮದುವೆ ಒಂದು ಮಾಡಿಕೊಟ್ರು. ಮತ್ತೆ ಮನೆ ಮುಂದ್ಗಡೆ ಒಂದು ಸ್ವಲ್ಪ ಟಾರ್ ರೋಡ್ ವ್ಯವಸ್ಥೆ ಮಾಡಿದ್ರು, ಬಹಳ ಡೌನಲ್ಲಿ ಇತ್ತು ಮನೆ ಅಂತ ಹೇಳಿ. ಆಮೇಲೆ ಮನೆ ಕೊಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ರು, ಅದು ಪರಿಹಾರ ಸಿಗ್ಲಿಲ್ಲ, ಅದರಿಂದ ಮನೆ ಏನು ಸಿಗ್ಲಿಲ್ಲ. ಆದ್ರೆ ಈಗ ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ಒಂದು ಮನೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ವೈದ್ಯಕೀಯ ವ್ಯವಸ್ಥೆ ಒಂದು ಸ್ವಲ್ಪ ಮಾಡಿಕೊಡ್ಬೇಕು. ಯಾಕಂದ್ರೆ ತಿಂಗಳ ವೆಚ್ಚ ಬರ್ಸೋಕೆ ನಮ್ಗೆ ಆಗ್ತಾ ಇಲ್ಲ, ಇಬ್ಬರೇ ಹೆಣ್ಮಕ್ಳು ಇರೋದ್ರಿಂದ. ಹಿಂಗಾಗಿ ಎಲ್ಲಾ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡ್ತಾ ಇದಾರೆ. ಆದ್ರೆ ಅವ್ರಿಗೆ ಮಾಡಿದ ಒಂದು ಪ್ರತಿಫಲ ಆಗಿ ಅವ್ರಿಗೆ ಏನಾದ್ರು ಸಿಗ್ಬೇಕು ಅಂತ ನಾವು ಕೇಳ್ಕೊಳ್ಳೋದು. ಅವ್ರ ಕೊನೆ ಆಸೆ ರಾಮ ಮಂದಿರಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಇದೆ, ಅದನ್ನೊಂದು ಈಡೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಇದಷ್ಟು ಏನು ಭವಾನಿ ಕುಲಕರ್ಣಿ ಅವರ ಮಾತಾಗಿರುವಂತದ್ದು. ಏನು ರಾಮ ಮಂದಿರದ ಹೋರಾಟದಲ್ಲಿ ಭಾಗವಹಿಸಿ ಗುಂಡೇಟನ್ನ ತಿಂದು ಕಿವಿಯನ್ನ ಕಳೆದುಕೊಂಡು ಇದೀಗ ಚಿಂತಾಜನಕ ಸ್ಥಿತಿಯಲ್ಲಿ ಕಾಲ ಕಳೆದಿರುವಂತ ತಂದೆಯನ್ನ ಇದೀಗ ಇಬ್ಬರು ಮಕ್ಕಳು ಕೂಡ ಇಲ್ಲಿ ನೋಡ್ಕೊಳ್ತಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ರಾಮ ಮಂದಿರವನ್ನ ನೋಡ್ಲೇಬೇಕು ಅನ್ನುವಂತ ಒಂದು ಆಸೆಯನ್ನ ಇದೀಗ ಕುಲಕರ್ಣಿ ಅವರು ಹೊಂದಿರುವಂತದ್ದು. ಆದ್ರೆ ಜನಪ್ರತಿನಿಧಿಗಳು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಈ ಕನ್ನಡ ನ್ಯೂಸ್. ಬೆಂಗಳೂರಿನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭಾರೀ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ವೀಕೆಂಡ್ ಆದ ಹಿನ್ನೆಲೆಯಲ್ಲಿ ನಾನಾ ಬಗೆಯ ಹೂಗಳಿಂದ ಅಲಂಕಾರಗೊಂಡಿರುವ ಬಸವಣ್ಣನವರ ಪ್ರತಿಮೆ ಹಾಗೂ ಅನುಭವ ಮಂಟಪ ವೀಕ್ಷಿಸುವುದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಓವರ್ ಟು ಭವ್ಯ. ಈಗಾಗಲೇ ಸಿಲಿಕಾನ್ ಸಿಟಿಯ ಬಹಳಷ್ಟು ಜನ ಫ್ಲವರ್ ಶೋ ವೀಕ್ಷಣೆಗೆ ಬರ್ತಾ ಇದ್ದಾರೆ. ನಿನ್ನೆ 6 ಲಕ್ಷಕ್ಕೂ ಹೆಚ್ಚು ಶುಲ್ಕ ಕೂಡ ಒಂದು ಕಲೆಕ್ಟ್ ಆಗಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಇವತ್ತು ನಾಳೆ ವೀಕೆಂಡ್ ಆದ ಕಾರಣ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬಹಳಷ್ಟು ಜನ ಬರುವ ನಿರೀಕ್ಷೆ ಕೂಡ ಇರುವಂಥದ್ದು. ಗಣರಾಜ್ಯೋತ್ಸವ ಅಂಗವಾಗಿ 215ನೇ ಫಲಪುಷ್ಪ ಪ್ರದರ್ಶನವನ್ನು ಈಗಾಗಲೇ ಆಯೋಜನೆ ಮಾಡಿರುವಂಥದ್ದು. ಈ ಬಾರಿಯ ಥೀಮ್ ಬಸವಣ್ಣಂದು. ಸೊ ಹೀಗಾಗಿ ಬಹಳಷ್ಟು ಜನ ಬಸವಣ್ಣನವರ ಬಗ್ಗೆ ಜೀವನ ಚರಿತ್ರೆ ಆಗಿರುವ
ಆಗಿರ್ಬೋದು, ಅವರು ಕೊಟ್ಟಂತಹ ಕೊಡುಗೆ ಆಗಿರ್ಬೋದು, ಅವ್ರು ಮಾಡಿದಂತಹ ಸಾಧನೆಯ ಬಗ್ಗೆ ತಿಳಿದುಕೊಳ್ಳಲು ಬಹಳಷ್ಟು ಜನ ಲಾಲ್ಬಾಗಿಗೆ ಬರ್ತಾ ಇರುವಂಥದ್ದು. ವೀಕೆಂಡ್ ಆದ ಕಾರಣ ಇನ್ನಷ್ಟು ಜನ ಲಾಲ್ಬಾಗಿಗೆ ಬರ್ತಾ ಇದ್ದಾರೆ. ಯಾಕಂದರೆ ಈ ಬಾರಿಯ ಒಂದು ಬಸವಣ್ಣವರ ಒಂದು ವಚನಾಧಾರಿತ ಆಗಿರ್ಬೋದು, ಹಾಗೆಯೇ ಅನುಭವ ಮಂಟಪವನ್ನು ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಈಗಾಗಲೇ ಒಂದು ಮಾಡಿರುವಂಥದ್ದು. ಪುಣೆ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಿಂದ ವಿಶೇಷವಾದ ಹೂಗಳನ್ನು ತಂದು ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು. ಅಂದರೆ 28ರವರೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನ ಕೂಡ ನಡೆಯುತ್ತೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಶುಲ್ಕವನ್ನು ಕೂಡ ನಿಗದಿ ಮಾಡಿರುವಂಥದ್ದು. 80ರಿಂದ 100 ಶುಲ್ಕ ಆದರೆ ಮಕ್ಕಳು ಏನು ಯೂನಿಫಾರ್ಮ್ ಹಾಕೊಂಡು ಬಂದರೆ ಅವರಿಗೆ ಉಚಿತ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಮಕ್ಕಳು ಯೂನಿಫಾರ್ಮ್ ತಂದೆ ತಾಯಿಯ ಜೊತೆ ಬಂದರೆ 30 ರೂಪಾಯಿ ಪ್ರವೇಶ ಶುಲ್ಕವನ್ನು ಕೂಡ ನಿಗದಿ ಮಾಡಿರುವಂಥದ್ದು. ಸೊ ಈಗಾಗಲೇ ಒಟ್ಟಾರೆ ಹೇಳಬೇಕಾದ್ರೆ ತೋಟಗಾರಿಕಾ ಇಲಾಖೆ ಈಗಾಗಲೇ ಆಯೋಜನೆ ಮಾಡಿರುವಂತಹ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬಹಳಷ್ಟು ಜನಸಾಗರ ಹರಿದು ಬರ್ತಾ ಇದೆ. ಯಾಕಂದರೆ ಬಸವಣ್ಣ ಬಗ್ಗೆ ಬಹಳಷ್ಟು ಜನ ತಿಳಿಬೇಕಾಗಿದೆ. ಈಗಿನ ಯುವ ಪೀಳಿಗೆಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲ. ಸೊ ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೂಡ ಇದನ್ನು ಉದ್ಘಾಟನೆ ಮಾಡುವಾಗ ಅದೇ ವಿಚಾರವನ್ನು ಹೇಳಿರುವಂಥದ್ದು. ಯಾಕಂದರೆ ಬಸವಣ್ಣ ಅವರ ಜೀವನಾಧಾರಿತ ಆಗಿರ್ಬೋದು, ಅವರು ಕೊಟ್ಟಂತಹ ಕೊಡುಗೆಯನ್ನು ಈಗಿನ ಯುವ ಪೀಳಿಗೆ ತಿಳಿಬೇಕನ್ನೋ ನಿಟ್ಟಿನಲ್ಲಿ ಈ ಬಾರಿಯ ಫ್ಲವರ್ ಶೋ ಅನ್ನು ಕೂಡ 215ನೇ ಫಲಪುಷ್ಪ ಪ್ರದರ್ಶನ ಅದ್ದೂರಿಯಾಗಿ ಕೂಡ ನಡೀತಾ ಇರುವಂಥದ್ದು. ನಟ ದುನಿಯಾ ವಿಜಯ್ 50ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅವರು ಆನೇಕಲ್ ಬಳಿಯ ಕುಂಬಾರನಹಳ್ಳಿಯಲ್ಲಿನ ತಮ್ಮ ಜಮೀನಿನಲ್ಲಿ ಅಪ್ಪ ಅಮ್ಮನ ಸಮಾಧಿ ಮುಂದೆ ಬರ್ಡೇಯನ್ನು ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಓವರ್ ಟು ಮೂರ್ತಿ. ದುನಿಯಾ, ಜಂಗ್ಲಿ, ಕರಿಚಿರತೆ, ಸಲಗ ಈ ಥರ ಹಲವಾರು ಹಿಟ್ಗಳನ್ನು ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟಂತಹ ದುನಿಯಾ ವಿಜಯರವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ತಮ್ಮ ತವರೂರಿನಲ್ಲಿ ಆಚರಿಸಿಕೊಂಡರು. ಆನೇಕಲ್ ಬಳಿ ಇರುವ ಕುಂಬಾರನಹಳ್ಳಿಯಲ್ಲಿ ತಮ್ಮ 50ನೇ ಹುಟ್ಟುಹಬ್ಬದ ಹಬ್ಬವನ್ನು ಆಚರಿಸಿಕೊಂಡರು. ವಿಶೇಷ ಏನು ಅಂತಂದರೆ, ತಮ್ಮ ಹುಟ್ಟುಹಬ್ಬವನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತನ್ನ ತಂದೆ ತಾಯಿಯ ಸಮಾಧಿಯ ಬಳಿ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡದ್ದು ವಿಶೇಷ ಅಂತಲೇ ಹೇಳ್ಬೋದು. ಕಳೆದ 2 ವರ್ಷಗಳಿಂದನೂ ಕೂಡ ಆನೇಕಲ್ ಬಳಿಯ ತನ್ನ ತವರೂರಿನಲ್ಲಿ ಹುಟ್ಟುಹಬ್ಬವನ್ನು ದುನಿಯಾ ವಿಜಯರವರು ಆಚರಿಸಿಕೊಳ್ಳುತ್ತಿದ್ದು, ಈ ಬಾರಿಯೂ ಕೂಡ ತನ್ನ ಹುಟ್ಟುಹಬ್ಬವನ್ನು ಕೂಡ ತಮ್ಮ ತಂದೆ ತಾಯಿಯ ಸಮಾಧಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇಂದು ಬೆಳಿಗ್ಗೆಯಿಂದಲೂ ಕೂಡ ತಮ್ಮ ಅಭಿಮಾನದ ನಾಯಕ ನಟನನ್ನು ನೋಡಲು ಬಂದಂತಹ ಅಭಿಮಾನಿಗಳು ಕೂಡ ಕಾತುರದಿಂದ ಕಾದು ಕುಳಿತಿದ್ದರು. ಮಧ್ಯಾಹ್ನದ ಹೊತ್ತಿನ ವೇಳೆಗೆ ಬಂದಂತಹ ನಾಯಕ ನಟ ದುನಿಯಾ ವಿಜಯರವರು ಅಭಿಮಾನಿಗಳತ್ತ ಕೈ ಬೀಸಿ ಅವರಿಗೆ ವಿಶ್ ಮಾಡುವ ಮುಖಾಂತರ ಸ್ವಾಗತವನ್ನು ಕೋರಿದರು. ತದನಂತರ ಅಭಿಮಾನಿಗಳು ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಪ್ರೀತಿಯ ನಾಯಕ ನಟನಿಗೆ ಒಂದು ಶುಭಾಶಯಗಳನ್ನು ಕೋರಿ ತಮ್ಮ ಮೊಬೈಲ್ಗಳಲ್ಲೂ ಕೂಡ ಒಂದು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡರು. ಇನ್ನು ಬಂದಂಥ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ದುನಿಯಾ ವಿಜಯರವರು ಏರ್ಪಡಿಸಿದ್ದರು. ಇನ್ನು ಊಟದ ವ್ಯವಸ್ಥೆಯಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕುರ್ಮಾದಂತಹ ಹಲವು ಖಾದ್ಯಗಳನ್ನು ತಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಉಣಬಡಿಸಿದರು. ಅತಿ ಹೆಚ್ಚು ಪ್ರೀತಿಯನ್ನು ಹೊಂದಿರತಕ್ಕಂಥ ಅಭಿಮಾನಿಯೊಬ್ಬ ತನ್ನ ತಲೆ ಕೂದಲಲ್ಲಿ ಕೂಡ ಭೀಮಾ ಚಿತ್ರದ ಹೆಸರನ್ನು ಕೂಡ ಕಟ್ಟಿಂಗ್ ಮಾಡಿಸಿಕೊಳ್ಳುವ ಮುಖಾಂತರ ಮತ್ತು ದುನಿಯಾ ವಿಜಯರವರ ಅಂದರೆ ತಮ್ಮ ಪ್ರೀತಿಯ ನಾಯಕ ನಟನ ದುನಿಯಾ ವಿಜಯರವರ ಭಾವಚಿತ್ರವನ್ನು ತನ್ನ ಹಿಂಭಾಗದ ಬೆನ್ನಿನ ಮೇಲೆ ಒಂದು ರೀತಿ ಅಚ್ಚೆ ಹಾಕಿಸಿಕೊಳ್ಳುವ ಮುಖಾಂತರ ಇಡೀ ದೇಹವನ್ನು ಕೂಡ ಅಚ್ಚೆ ಹಾಕಿಸಿಕೊಂಡು ತಮ್ಮ ಪ್ರೀತಿಯ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಇನ್ನು ಆಪಲ್ ಹಾರ ಆಗಿರ್ಬೋದು ಅಥವಾ ಒಣ ಡ್ರೈ ಫ್ರೂಟ್ಸ್ ಹಾರ ಆಗಿರ್ಬೋದು, ಈ ಥರ ಹಲವಾರು ರೀತಿಯ ಮತ್ತು ದುನಿಯಾ ವಿಜಯರವರ ತಾಯಿಯ ಫೋಟೋವನ್ನು ಕೊಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬದ ವಿಶೇಷಗಳನ್ನು ಅಭಿಮಾನಿಗಳು ವಿಭಿನ್ನ ರೀತಿಯಲ್ಲಿ ಕೂಡ ಆಚರಿಸಿಕೊಂಡ್ರು ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಕಡೆಯಿಂದಲೂ ಕೂಡ ಜಿ ಕನ್ನಡ ನ್ಯೂಸ್ ವತಿಯಿಂದ ದುನಿಯಾ ವಿಜಯರವರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್. ಮಂಡ್ಯದಲ್ಲಿ ಭಾವೈಕ್ಯತೆಯ ಸಂದೇಶ ಸಾರಿದ ಮುಸ್ಲಿಂ ಬಾಂಧವರು ಮಂಡ್ಯದ ಲೇಬಲ್ ಕಾಲೋನಿಯಲ್ಲಿರುವ ಶ್ರೀರಾಮ ಮಂದಿರಕ್ಕೆ ರಾಶಿ ಹೂಗಳನ್ನು ಸಮರ್ಪಿಸಿದರು.
ನಿನ್ನೆಯಿಂದನೇ ಆರಂಭ ಆಗಿರುವ ರಾಮ ಮಂದಿರ ಪೂಜಾ ಕೈಂಕರ್ಯ ಲೇಬಲ್ ಕಾಲೋನಿಯಲ್ಲಿರುವಂತಹ ಮುಸ್ಲಿಂ ಬಾಂಧವರು ಹೂಗಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಟ್ಟಾಗಿ ಬಂದು ಹೂ ಕೊಟ್ಟು ಮುಸ್ಲಿಂ ಮುಖಂಡರು ಶ್ರೀರಾಮನಿಗೆ ಅಂದರೆ ಪೂಜೆಯನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಶ್ರೀರಾಮ ಸಭಾ ವೇದಿಕೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ಏರಿಯಾದ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದರಂತೆ ನಾವಿದ್ದೀವಿ. ಅವರ ಆಚರಣೆಯಲ್ಲಿ ಪಾಲ್ಗೊಳ್ಳೋದು ನಮ್ಮ ಧರ್ಮ. ಶ್ರೀರಾಮ ದೇಗುಲಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ನೆರವು ನೀಡಿದ್ದೇವೆ. ನಾವೆಲ್ಲರೂ ಸಹೋದರಂತೆ ಭಾವೈಕ್ಯತೆಯಿಂದ ಇರ್ತೀವಿ. ಹಿಂದೂ ಮುಸ್ಲಿಂ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಂತೆ ಮನೆ ಬಾಗಿಲು ಕೆತ್ತನೆ ಅಂದರೆ 20 ವರ್ಷಗಳ ಹಿಂದೆಯೇ ಬಾಗಿಲ ಮೇಲೆ ಅರಳಿದ್ದು ಅಯೋಧ್ಯೆ ರಾಮ ಮಂದಿರವಾದ ಈಸೂರು ಗ್ರಾಮದ ಮಹದೇವಪ್ಪ ಅವರ ಮನೆ. ಶಿವಮೊಗ್ಗದ ಶಿಕಾರಿಪುರದ ಈಸೂರು ಗ್ರಾಮದಲ್ಲಿರುವ ಅಂದರೆ ಒಂದು ಮನೆ. ಇದು ದೇಶದಲ್ಲೇ ಮೊದಲು ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಘೋಷಿಸಿಕೊಂಡಂತಹ ಗ್ರಾಮ ಇದು. ಈಸೂರು ರಾಮನ ಭಕ್ತ ಮಹದೇವಪ್ಪನವರ ಕಲ್ಪನೆಯಂತೆ ಮನೆ ಬಾಗಿಲ ಮೇಲೆ ಕೆತ್ತನೆ ಮಾಡಿಸಿದ್ದಾರೆ. ಬಾಗಿಲ ಮೇಲಿನ ರಾಮ ಮಂದಿರ ನೋಡೋದಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ಬೋನಿಗೆ ಬಿದ್ದಿದೆ ಚಿರತೆ. ಬಾಚಹಳ್ಳಿ ಸೇರಿ ಸುತ್ತಮುತ್ತ ಗ್ರಾಮಗಳಿಗೆ ಚಿರತೆ ಉಪಟಳ ಶುರುವಾಗಿತ್ತು. ಮೊನ್ನೆ ಬಾಚಹಳ್ಳಿ ಗ್ರಾಮದ ಹಸುವನ್ನ ತಿಂದು ಹಾಕಿತ್ತು ಈ ಚಿರತೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮ ಚಿರತೆ ಸೆರೆಗಾಗಿ ಬೋನ್ ಇಡಲಾಗಿತ್ತು. ಅರಣ್ಯ ಇಲಾಖೆ ತಡರಾತ್ರಿ ಅರಣ್ಯ ಇಲಾಖೆ ಬೋನ್ಗೆ ಬಿದ್ದಿದೆ ಚಿರತೆ. ಗ್ರಾಮಸ್ಥರು ನೆಟ್ಟುಸಿರು ಬಿಟ್ಟಿದ್ದಾರೆ ಈ ಮೂಲಕ. ಮಾತಾಡಲೇ ಬರಲಿ ರಜ ಕೈ ಆಡ್ಸ್ರು ನೋಡಿ ಹೆಂಗ್ ನೋಡ್ತದ ಕೈ ಪದೇ ಪದೇ ಅಮೆರಿಕಕ್ಕೆ ಹೋಗಿ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಮಕ್ಕಳು ಇದ್ದಾರೆ, ಸರಿಪಡಿಸ್ಕೊಳ್ತೀನಿ. ಈಗಾಗಲೇ ನನ್ನ ಕಂಪನಿಗಳನ್ನು ಮಾರಾಟ ಮಾಡಿದ್ದೀನಿ. ಆದಷ್ಟು ಬೇಗ ಎಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ಅಲ್ಲಿಗೆ ಆದಷ್ಟು ಕಡಿಮೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ಯಾರು ನನ್ನ ಮಾತಿಲ್ಲ, ನೀವು ಕೇಳೋದೇ ಬೇಕಾಗಿಲ್ಲ. ಇಲ್ಲೇ ಗೂಗಲ್ ತೆಗೀರಿ, ನನ್ನ ಹೆಸರು ಹೊಡೀರಿ, ನಮ್ಮ ಕಂಪ್ನಿ ಹೆಸರು ಹೊಡೀರಿ. ನಾನೇನದನ್ನು ಅದು ಈಗ ನೀವು ಹಿಂಗೆಲ್ಲ ಪ್ರೆಸ್ಸಲ್ಲಿ ಬರೀತೀರಿ, ಅದೇ ಥರ ಪ್ರೆಸ್ಸಲ್ಲೂ ಬಂದಿದೆ. ಮೇ 21, 2021 ಇಸ್ವಿಯಲ್ಲಿ ಸೇಲ್ ಆಗಿರೋದು ನಿಮಗೆ ಗೂಗಲಲ್ಲಿ ಪ್ರೆಸ್ ರಿಲೀಸ್ ಆಗಿದೆ. ನಾನೇನು ಮಾಡಿಸಿಲ್ಲ, ನಾವು ತಗೊಂಡಿರೋ ಕಂಪ್ನಿ ಪ್ರೆಸ್ ರಿಲೀಸ್ ಆಗಿದೆ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅದು ಬಿಡಿ, ಈಗ ನಮ್ಮ ಮೈಸೂರಲ್ಲಿ ನನ್ನ ಆಫೀಸ್ ಇತ್ತು, ಬರೀ ಅದನ್ನು ಸರ್ಚ್ ಮಾಡಿದ್ರೆ ಓನರ್ಗಳು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಪಬ್ಲಿಕ್ ಇನ್ಫಾರ್ಮೇಷನ್ ಇದು, ಇದೇನು ನಾನೇನು ಸುಳ್ಳು ಹೇಳಬೇಕಾಗಿಲ್ಲ. ಯಾವಾಗ ಓನರ್ಶಿಪ್ ಚೇಂಜ್ ಆಯಿತು ಅಂತಲೂ ಗೊತ್ತಾಗುತ್ತೆ ಅದರಲ್ಲಿ. ಈಗ ಅದನ್ನು ಹೇಳ್ದಲ್ಲ, ಯಾರು ನನ್ನ ಮಾತಿಲ್ಲ, ನೀವು ಕೇಳೋದೇ ಬೇಕಾಗಿಲ್ಲ. ಇಲ್ಲೇ ಗೂಗಲ್ ತೆಗೀರಿ, ನನ್ನ ಹೆಸರು ಹೊಡಿ. ಇದು ಇವತ್ತಿನ ನ್ಯೂಸ್ at 5 PM. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.